ಮನೆಗೆ ಯಾರು ಬಂದರೆ ಅಂತಾರೆ ನೋಡಿ, ಅಯ್ಯೋ ನಿಮ್ಮನ್ನೇ ನೆನೆಸ್ತಿದ್ದೆ ಬಂದ್ರಲ್ಲ ಅಂತಾರೆ. ನೀವು ನೆನೆಸ್ಬೇಕಾದ್ರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೀವು ಜೀವನದಲ್ಲಿ ನೋಡೇ ಇಲ್ಲ, ಅವ್ರನ್ನೇ ನೆನೆಸೋದು ಹೇಗೆ? ನೋಡಿಲ್ದೇ ಇದ್ರು ಕೇಳಿಲ್ಲ. ನಿಮ್ಮ ಬಗ್ಗೆ ನಾನು ನಿಮ್ಮನ್ನು ನೋಡಿರಲಿಲ್ಲ, ನಿಮ್ಮ ಬಗ್ಗೆ ಭಾರಿ ಕೇಳಿದ್ದೆ ಅಂತ. ಅಂದರೆ ಭಾರಿ ಕೇಳಿದವ್ರಿಗೆ ಎಂದಾರು ಒಂದಿನ ಕಂಡ್ರೆ ಭಾರಿ ಆನಂದ ಆಗತ್ತೆ ಅಲ್ವಾ? ನಿಮ್ಮ ಬಗ್ಗೆ ತುಂಬ ಕೇಳಿದ್ದೆ, ಇವತ್ತು ನಿಮ್ಮನ್ನು ನೋಡಿದೆ, ಆನಂದ ಆಯಿತು. ಹಾಗೆ ಭಾಗವತದಲ್ಲಿ ಭಗವಂತನ ಬಗ್ಗೆ ಜನ್ಮ ಜನ್ಮಾಂತರದಲ್ಲಿ ತುಂಬ ಕೇಳಿದ ವಸ್ತುವನ್ನ ನೋಡಬೇಕು ಅಂತ ಜನ್ಮಾಂತರದಲ್ಲಿ ಬಯಕೆ ಪಟ್ಟವನಿಗೆ ಎಂದಾದರೂ ಹೃದಯದಲ್ಲಿ ವಾಸನಾಮಯವಾಗಿ ಆ ರೂಪ ಕಂಡಾಗ ಆನಂದ ಆಗತ್ತೆ. ನಾವು ದೇವರನ್ನು ನೋಡೇ ಇಲ್ಲ, ನೋಡಲಾರದ ದೇವರನ್ನ ತಿಳಿಯುವ ಬಗೆ ಹೇಗೆ? ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ, ಸತ್ಯಂ ಪರಂ ಧೀಮಹಿ, ಸತ್ಯ ಶಬ್ದ ವಾಚ್ಯನಾದ ಪೂರ್ಣನಾದ ಹರಿಯನ್ನ ಧ್ಯಾನ ಮಾಡೋಣ ಅಂತ. ಸರಿಯಲ್ಲ? ಸರಿ, ದೇವರನ್ನ ಧ್ಯಾನ ಮಾಡಬೇಕು, ನೀವು ಹೇಳಿದ್ ಮಾಡ್ತೇವೆ. ಆದರೆ ದೇವರಂದ್ರೆ ಯಾರು ಗೊತ್ತಿಲ್ಲಲ್ಲ. ಅಲ್ಲ, ನಮಗ್ ಗೊತ್ತಿಲ್ಲ ಅಲ್ಲ, ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ನೀವು ನೋಡಿದ್ರ? ನೋಡಿಲ್ಲ ರೀ. ನೋಡಿದ್ರೆ ನಾ ಯಾಕೆ ಇಲ್ಲಿರ್ತಿದ್ದೆ ಅಲ್ವಾ? ನೋಡಿದವ್ರು ಯಾರು ಇರಲ್ಲ ರೀ. ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ತೋರು ಈ ಜಗದೊಳಗೆ ಅಂತ. ದೇವರನ್ನು ನಂಬದ ಮೇಲೆ ಈ ಜಗದಲ್ಲಿ ಯಾಕಿರ್ತಾರೆ? ಅವ್ರ ಜಗತ್ತೇ ಬೇರೆ, ಅವರು ಇಲ್ಲಿರೋದೇ ಇಲ್ಲ. ತೋರು ಈ ಜಗದೊಳಗೆ ಒಬ್ಬರನ್ನು ಕಾಣೆ ಅಂತ. ಹಾಗಾದ್ರೆ ನಾವು ದೇವರನ್ನ ಯಾರು ಕಂಡಿಲ್ಲ. ಕಾಣದ ದೇವರ ಧ್ಯಾನ ಮಾಡುವ ಬಗೆ ಹೇಗೆ? ನಾವ್ಯಾರೂ ದೇವರನ್ನು ನೋಡಿಲ್ಲ. ನೋಡದೇ ಇರುವ ವಸ್ತುವಿನ ಚಿಂತನೆ ಅದನ್ನು ಮಾಡ್ಲಿಕ್ಕೆ ಬರಲ್ವಂತೆ. ಧ್ಯಾನಂ ನಿಶ್ಚಿತ ತತ್ವಸ್ಯ, ಆ ಭಗವಂತನ ರೂಪ ಅದರ ಬಗ್ಗೆ ನಮಗೆ ನಿಶ್ಚಯವಾದ ಜ್ಞಾನ ಬೇಕು. ನಿಮಗೆ ದೇವರ ಅರಿವು ಇಲ್ಲದೆ ಅವನ ಧ್ಯಾನ ಮಾಡೋದು ಕಷ್ಟ. ಹಾಗಾದರೆ ದೇವರಂದ್ರೆ ಯಾರು ಅಲ್ವಾ? ಇದಕ್ಕೆ ಹಿಂದಿನ ಎಲ್ಲ ಮಾತುಗಳು ಕೂಡ ದೇವರನ್ನು ತಿಳಿಸುವ ಮಾತುಗಳು, ತೋರಿಸುವ ಮಾತಲ್ಲ, ತಿಳಿಸುವ ಮಾತು. ಕಾಣದ ದೇವರನ್ನ ಕಾಣುವ ಬಗೆ ಹೇಗೆ? ಏನು ಗೊತ್ತಾ? ದೇವರು ಕಾಣಲ್ಲ, ದೇವರ ಕಾರ್ಯ ಕಾಣತ್ತೆ. ಏನು ದೇವರ ಕಾರ್ಯ? ಜನ್ಮಾದ್ಯಸ್ಯ ಯತಃ. ಏನು ದೇವರ ಕಾರ್ಯ? ಈ ಜಗತ್ತಿದೆಯಲ್ಲ, ಇದು ದೇವರ ಕಾರ್ಯ. ಕಾರ್ಯ ನೋಡಿ ಕಾರಣವನ್ನ ಊಹೆ ಮಾಡಿ. ಇಂಜಿನಿಯರ್ ಇಲ್ಲ, ಇಂಜಿನಿಯರ್ ಕಟ್ಟಿರೋ ಮನೆ ಇದೆ. ಓ, ಇದು ಅವ್ರು ಕಟ್ಟಿದ್ದ? ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಬುದ್ಧಿವಂತರು ಅಲ್ವಾ? ಇದನ್ನೇ ಮಧ್ವಾಚಾರ್ಯರು ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ಭಗವಂತನ ಗುಣಗಳ ಅನಂತ್ಯ, ಹರಿಯ ಹಿರಿಮೆ, ಭಗವಂತನ ಮಹಿಮೆ, ದೇವರ ಸರ್ವೋತ್ತಮತ್ವದ ಅರಿವು ಬೇಕಾ? ಹಾಗಾದರೆ ದೇವರಿಂದ ನಿರ್ಮಾಣಗೊಂಡ ಅತ್ಯದ್ಭುತವಾದ ಈ ಜಗತ್ತನ್ನು ನೋಡಿ ಜನಾರ್ದನನನ್ನು ತಿಳಿರಿ. ನೀವು ಜಗತ್ತನ್ನು ನೋಡಿ ಜನಾರ್ದನನನ್ನು ತಿಳಿಯಿರಿ. ನಾವು ದಿನ ಜಗತ್ತು ನೋಡ್ತಾ ಇದ್ದೀವಿ, ಆದರೆ ಏನು ತಿಳ್ಕೊಳ್ಬೇಕು ಅಂತ ಅನ್ಕೊಳ್ಳೇ ಇಲ್ಲ. ನಾವು ನೋಡ್ಲಾರ ಜಗತ್ತೇ ಅಂತಿರ್ತಾರಲ್ಲ. ಈ ಜಗತ್ತಿನ ಅದ್ಭುತವನ್ನು ನೋಡಿ, ಇಂಥ ಅದ್ಭುತ ಜಗತ್ತು. ಒಂದಿನ ತಪ್ಪದೆ ಸೂರ್ಯ ಡೈಲಿ ಪೂರ್ವದಲ್ಲೇ ಬರ್ತಾನೆ, ಬೇಜಾರೇ ಇಲ್ಲ. ಒಂದಿನ ರಜನೂ ಹಾಕಲ್ಲ. ಇಷ್ಟು ಟೈಮ್ ಕರೆಕ್ಟಾಗಿ ಬರ್ತಾನಲ್ಲ, ಹೇಗೆ ಬರ್ತಾನೆ? ಅವನಿಗೆ ಯಾರು ಹೇಳಿದ್ದಾರೆ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಭಗವಂತನ ಇರುವಿಕೆಯೇ ಅರಿವು. ನೀವು ಸುಮ್ಮನೆ ಒಂದು 10 ಲೋಡ್ ಮರಳು, ಒಂದು 20 ಲೋಡ್ ಇಟ್ಟಿಗೆ, ಒಂದು 500 ಮೂಟೆ ಸಿಮೆಂಟ್ ಹಾಕಿ ಎಷ್ಟು ವರ್ಷ ಸುಮ್ಮನಿದ್ರು ಬಿಲ್ಡಿಂಗ್ ಆಗಲ್ಲ ಅಲ್ವಾ? ಒಂದು ವರ್ಷದಿಂದ ಹಾಕಿದ್ದೀನಿ ಆಚಾರ ಎಲ್ಲ ತರಿಸಿ, ಬಿಲ್ಡಿಂಗೇ ಆಗ್ತಾ ಇಲ್ಲ, ಆಗಲ್ಲ. ಇದೆಲ್ಲ ರಾ ಮೆಟೀರಿಯಲ್ ಅಷ್ಟೇ. ಇದರ ಮಧ್ಯೆ ಇದಿಷ್ಟು ಅದ್ಭುತವಾದ ನಿರ್ಮಾಣ, ಅಡುಗೆ ಮನೆ, ಬಚ್ಚಲ ಮನೆ, ರೂಫು, ಫ್ಯಾನು ಇವೆಲ್ಲ ಆಗಬೇಕಂದ್ರೆ ಒಬ್ಬ ಚೇತನ ಬೇಕು. ಈ ಅಂತ ಅದ್ಭುತವಾದ ಜಗತ್ತು ತಂತಾನೇ ಆಗಿಲ್ಲ. ಕೆಲವರು ಅಂತಾರೆ ಅದಕ್ಕೇನು ದೇವ್ರು ಬೇಡ, ಅದೇ ಆಗ್ಬಿಡುತ್ತೆ ಅಂತ ಅಲ್ವಾ? ಹಾಲು ಮೊಸರು ಹೆಪ್ಪಾಕ್ಬಿಟ್ರೆ ನೀವು ಅದ್ರ ಮುಂದೆ ಕೂತಿರ್ಬೇಕಾ? ಮೊಸರು ಹಾಕ್ಬೇಕಾದ್ರೆ ಅಚ್ಚ ರಾತ್ರಿಯಿಂದ ಕೂತಿದ್ದೀನಿ, ಬೆಳಗ್ಗೆ ಹೆಪ್ಪಾಗಬೇಕಲ್ಲ, ಅದಕ್ಕೆ ನೋಡ್ತಾನೆ ಕೂತ್ಕೋಬೇಕಾದಿಲ್ಲ ರೀ. ಹೆಪ್ಪಾಕ್ಬಿಟ್ರೆ ಸಾಕು. ನೋಡ್ರಿ, ಹಾಲು ಒಂದು ಪಕ್ಕ, ಮೊಸರು ಒಂದು ಪಕ್ಕ ಇಟ್ಬಿಟ್ರೆ ಆಗಲ್ಲ. ಹೆಪ್ಪಾಕೋನು ಬೇಕಲ್ಲ, ಅದು ಯಾರು ಮಾಡಬೇಕು?
ಹಾಗಾದ್ರೆ ಈ ಅದ್ಭುತವಾದ ಜಗತ್ತಿನ ಹಿನ್ನೆಲೆಯಲ್ಲಿ ಒಬ್ಬ ಇದ್ದಾನೆ, ಅವನನ್ನೇ ಜನ್ಮಾದ್ಯಸ್ಯ ಯತಃ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಆದಿ ಶಬ್ದದಿಂದ ಇವೆಲ್ಲ ಬರೀ ಸೃಷ್ಟಿ ಮಾತ್ರ ಅಲ್ಲ, ಎಲ್ಲವನ್ನು ಸೃಷ್ಟಿ ಸ್ಥಿತಿ ಜ್ಞಾನ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡ್ತಾ ಇದ್ದಾನಲ್ಲ, ಅವನೇ ಸತ್ಯಂ ಪರಂ ಧೀಮೈ, ಅವನೇ ಸತ್ಯ ಶಬ್ದ ವಾಚ್ಯನಾದವ, ಅವನನ್ನು ಧ್ಯಾನ ಮಾಡೋಣ ಅಂತ. ಈ ಮುಂದಿಂದೆಲ್ಲ ಸತ್ಯ ಶಬ್ದ ವಾಚ್ಯನಾದ ಭಗವಂತನಿಗೆ ಕೊಟ್ಟಂತ ವಿಶೇಷಣ.